तुझे प्यारा सीता दुलारा संकट Malim lấy bạc lấy mà nàng lấy cô lùi đi xin lấy thâu na khói mù ôi đồ nang sa na malim lấy bạc lấy mà nàng 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 भारत में टैलेंट है, स्केल है, डिमांड है, स्टेबिलिटी है। अब समय है कि हम इंटेंट से इन्वेस्टमेंट की ओर बढ़े। इस विषय में मैं आपके सामने 5 सुझाव रखना चाहता हूं। पहला, टेलीकॉम और डिजिटल इंफ्रास्ट्रक्चर। भारत 5G से 6G ट्रांजिशन, AI एनेबल्ड नेटवर्क, सिक्योर कनेक्टिविटी और डिजिटल इंक्लूजन में बड़ा पार्टनर बन सकता है। आप सभी भारत को ग्लोबल R&D हब बनाने में योगदान दे सकते हैं। दूसरा, AI, सेमीकंडक्टर, इलेक्ट्रॉनिक्स और डीप टेक मैन्युफैक्चरिंग में आपको भारत के तेजी से विकसित हो रहे एंड टू एंड टेक्नोलॉजी इकोसिस्टम का भागीदार बनने के लिए आमंत्रित करता हूं। तीसरा, ग्रीन ट्रांजिशन और क्लीन एनर्जी, एनजी, टोटल एनर्जीज जैसी कंपनियां क्लीन एनर्जी, हाइड्रोजन, एनर्जी स्टोरेज, ईवी और डीकार्बनाइजेशन में लीडर्स हैं। आप भारत में बड़े पैमाने पर निवेश कर सकते हैं। चौथा, इंफ्रास्ट्रक्चर, मोबिलिटी और अर्बन ट्रांसफॉर्मेशन, सस्टेनेबल सीमेंट, ग्रीन स्टील, मोबिलिटी, लॉजिस्टिक्स, एरोस्पेस, डिफेंस, इन क्षेत्रों में भारत और यूरोप की पार्टनरशिप वर्ल्ड क्लास आउटकम्स दे सकती है। पांचवा, हेल्थ केयर और लाइफ साइंस, वैक्सीन्स, कैंसर केयर, डिजिटल हेल्थ, न्यूट्रिशन और मेडिकल डिवाइसेस में बहुत बड़ा स्कोप है। आप डिजाइन फॉर इंडिया, मेक इन इंडिया एंड एक्सपोर्ट फ्रॉम इंडिया के मॉडल पर आगे बढ़ सकते हैं। ಸಮಸ್ತ ಜನತೆಗೆ, ವಿಶೇಷವಾಗಿ ಕಲ್ಪತರು ನಾಡು ತುಮಕೂರು ಜಿಲ್ಲೆಯ ಜನತೆಗೆ ನಮಸ್ಕಾರಗಳು. ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ
ಸರ್ಕಾರ ಅಧಿಕಾರಕ್ಕೆ ಬಂದು ಮೇ 20ಕ್ಕೆ 3 ವರ್ಷಗಳು ತುಂಬುತ್ತವೆ. ಈ ನೆನಪಿಗಾಗಿ ರಾಜ್ಯ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಆಗಿರುವ ಅಭಿವೃದ್ಧಿ ಕೆಲಸಗಳನ್ನು ಜನತೆಗೆ ಸಮರ್ಪಣೆ ಮಾಡುವ ವಿಶೇಷ ಕಾರ್ಯಕ್ರಮವನ್ನು ತುಮಕೂರಿನಲ್ಲಿ ಮೇ 19ರಂದು ಹಮ್ಮಿಕೊಂಡಿರುವುದು ಅತ್ಯಂತ ಸಂತೋಷದ ವಿಷಯ. 3 ವರ್ಷಗಳ ಹಿಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಚುನಾವಣಾ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ ಅವರ ನೇತೃತ್ವದಲ್ಲಿ ಪಕ್ಷದ ಚುನಾವಣಾ ಪ್ರಣಾಳಿಕೆಯನ್ನು ಸಿದ್ಧಪಡಿಸಿ 5 ಗ್ಯಾರಂಟಿಗಳೂ ಸೇರಿದಂತೆ ಆದ್ಯತಾ ವಿಷಯಗಳನ್ನು ರಾಜ್ಯದ ಜನತೆಗೆ ಆಶ್ವಾಸನೆ ನೀಡಿ ಅಧಿಕಾರಕ್ಕೆ ಬಂದೆವು. 1 ವರ್ಷದ ಒಳಗೆ ಎಲ್ಲ 5 ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿದೆವು. ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕುಂಠಿತವಾಗುತ್ತದೆ ಎಂಬ ಆರೋಪವನ್ನು ಸುಳ್ಳು ಮಾಡಿ ರಾಜ್ಯವನ್ನು ಸರ್ವಾಂಗೀಣ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯಲಾಗಿದೆ. ಈ ಮೂಲಕ ನಾವು ನುಡಿದಂತೆ ನಡೆದಿದ್ದೇವೆ. ನಮ್ಮ ಸರ್ಕಾರ ಕೊಟ್ಟ ಮಾತನ್ನು ಉಳಿಸಿಕೊಂಡಿದೆ. ಇದನ್ನು ರಾಜ್ಯದ ಜನತೆಗೆ ಉತ್ತರದಾಯಿತ್ವವಾಗಿ ರಾಜ್ಯ ಸರ್ಕಾರವು ತನ್ನ ಸೇವೆಯ ಸಮರ್ಪಣೆ ಮಾಡುವ ಕಾರ್ಯಕ್ರಮವನ್ನು ಮೇ 19ರಂದು ಕಲ್ಪತರು ನಾಡು ಶೈಕ್ಷಣಿಕ ನಗರಿ ತುಮಕೂರು ನಗರದಲ್ಲಿ 3 ವರ್ಷಗಳ ಸಾಧನೆಯ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅಂದು ಬಹುಮುಖ್ಯವಾಗಿ ಕಂದಾಯ ಇಲಾಖೆಯಲ್ಲಿ ಆಗಿರುವ ಅಭೂತಪೂರ್ವ ಆದ್ಯತಾ ಕಾರ್ಯಕ್ರಮಗಳಾದ ಇ-ಪೌತಿ, ದರಖಾಸ್ತು ಪೋಡಿ, ಹೊಸ ಕಂದಾಯ ಗ್ರಾಮಗಳ ಫಲಾನುಭವಿಗಳಿಗೆ ಹಾಗೂ ಪಿಂಚಣಿ ಯೋಜನೆಗಳು ಸೇರಿದಂತೆ ಸುಮಾರು 1.40 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಿದ್ದೇವೆ. ಅಲ್ಲದೆ ಸುಮಾರು 662 ಕೋಟಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ಉದ್ಘಾಟನೆಗಳು ನಡೆಯಲಿವೆ. ಈ ಕಾರ್ಯಕ್ರಮದಲ್ಲಿ ನಾನು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಸಚಿವ ಸಂಪುಟದ ಎಲ್ಲ ಸಚಿವರು, ವಿರೋಧ ಪಕ್ಷದ ನಾಯಕರು, ಎಲ್ಲ ಶಾಸಕರು, ಸಂಸದರು, ಮುಖಂಡರು ಭಾಗವಹಿಸಲಿದ್ದಾರೆ. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ವಿನಂತಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೇ 19ನೇ ತಾರೀಕು ತುಮಕೂರು ಜಿಲ್ಲೆಯಲ್ಲಿ ಒಂದು ಅತಿ ದೊಡ್ಡ ಕಾರ್ಯಕ್ರಮವನ್ನು ಏರ್ಪಾటు ಮಾಡಿದ್ದೇವೆ. ಆ ಕಾರ್ಯಕ್ರಮ ನಮ್ಮ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು 3 ವರ್ಷಗಳನ್ನು ಕಳೀತಾ ಇದೆ. ಈ ಒಂದು ನೆನಪಿಗಾಗಿ ನಾವು ಒಂದು ದೊಡ್ಡ ಕಾರ್ಯಕ್ರಮವನ್ನು ಏರ್ಪಾటు ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 1,52,000 ಜನರಿಗೆ ದರಖಾಸ್ತು ಪೋಡಿ, ಇ-ಪೌತಿ ಖಾತೆ ಮತ್ತು ಕಂದಾಯ ಗ್ರಾಮಗಳನ್ನು ಮಾಡತಕ್ಕಂಥ ಘೋಷಣೆಯನ್ನು ಕೂಡ ನಾವು ಮಾಡೋರಿದ್ದೇವೆ. ಅದರ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಹಕ್ಕುಪತ್ರಗಳನ್ನು ಕೊಡೋರಿದ್ದೇವೆ. ಹಾಗಾಗಿ ಇಂತಹ ಅತಿ ದೊಡ್ಡ ಕಾರ್ಯಕ್ರಮ ತುಮಕೂರು ಜಿಲ್ಲೆಯ ಇತಿಹಾಸದಲ್ಲಿ ಆಗದೇ ಇರತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರನ್ನು ಕೂಡ ಅತಿ ವಿನಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ನಮಸ್ಕಾರ. ರವಿ ಇರ್ಬೋದು, ಪಲ್ಲವಿ ಇರ್ಬೋದು, ಅವ್ರನ್ನ ಯಾವತ್ತೂ ನಾವು ಮರೆಯೋಂಗಿಲ್ಲ. ಯಾಕೆಂದ್ರೆ ಅವ್ರು ನಮ್ಮ ಸಮಾಜದ ಆಸ್ತಿ. ಎಲ್ಲ ಜಾತಿ ವರ್ಗದವ್ರನ್ನ ಒಗ್ಗೂಡಿಸ್ಕೊಂಡು ಸ್ವತಃ ಸಮಾನ ಮನಸ್ಸಿನಿಂದ ತಗೊಂತಕ್ಕಂಥ ವ್ಯಕ್ತಿ ಅದು ಯಾರಾದ್ರೆ ಅದು ಸನ್ಮಾನ್ಯ ಸಿ.ಟಿ. ರವಿ. ಸಂವಿಧಾನ ನಮ್ಮ ದೇಶದ ಒಂದು ಆತ್ಮ. ಸಂವಿಧಾನವನ್ನು ಬಿಟ್ಟು ಸಂವಿಧಾನವನ್ನು ಹೊರತುಪಡಿಸಿ ರಾಷ್ಟ್ರ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಈ ಸಿ.ಟಿ. ರವಿ ಅವರ ಮನೆಯಲ್ಲಿ ಅದಕ್ಕೆ ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸುತ್ತೇನೆ. ಭಾರತದ ಸಂವಿಧಾನದ ಆಶಯ ಏನಿದೆ ಅದನ್ನು ಸಿ.ಟಿ. ರವರು ಆಚರಣೆಗೆ ತರಬೇಕು, ಅದು ಯಥಾವತ್ತಾಗಿ ಜಾರಿ ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಸಮಾರಂಭ ಮಾಡ್ತಾ ಇದ್ದಾರೆ. ಮನೆ ಮನೆಗಳಲ್ಲಿ ಬದಲಾವಣೆಯನ್ನು ತರುವಂತ ಕೆಲಸ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲೇನೆ ಆ 135ನೇ ಜನ್ಮದಿನವನ್ನ 135 ಮನೆಗಳಲ್ಲಿ ಮಾಡಬೇಕು. ಪ್ರತಿಯೊಬ್ಬರ ಮನ ಮತ್ತು ಪ್ರತಿಯೊಂದು ಮನೆಯಲ್ಲೂ ಪರಿವರ್ತನೆ ಆದರೆ ಅದರ ಮೂಲಕ ಸಮಾಜ ಪರಿವರ್ತನೆ ಆಗುತ್ತೆ. ಆ ಸಮಾಜ ಪರಿವರ್ತನೆಯ ಮೂಲಕ ಸದೃಢ ರಾಷ್ಟ್ರ ನಿರ್ಮಾಣ ಆಗುತ್ತೆ. ಇಡೀ ನಮ್ಮ ಭಾರತ ದೇಶ ಒಂದಾಗಿ ಬಾಳಬೇಕು. ಇದರಿಂದ ಇಡೀ ನಮ್ಮ ಹಿಂದೂಸ್ತಾನ ಅಥವಾ ಭಾರತ ಏನು ಹಿಂದೆ ನಮ್ಮ ಪೂರ್ವಜರು ಕಂಡಿದ್ದು ಕನಸಿತ್ತು ಅದು ನೆನಸಾಗಬೇಕು.
ಜನತಾದಳ ಪಕ್ಷ ಉದ್ಭವವಾಯಿತು. ಸರಿಸುಮಾರು 25 ವರ್ಷಗಳ ಕಾಲ ಒಂದು ಪ್ರಾದೇಶಿಕ ಪಕ್ಷ ಕನ್ನಡ ನಾಡಿನಲ್ಲಿ ಕರ್ನಾಟಕದ ಅಸ್ಮಿತೆಗೋಸ್ಕರ ನಾಡಿನ ನೆಲ ಜಲ ಭಾಷೆಗೆ ಸುದೀರ್ಘ ಕಾಲ ಹೋರಾಟವನ್ನ ಮಾಡಿರ್ತಕ್ಕಂಥ ರೈತರ ಪಕ್ಷ ಅಂತಾನೆ ಗುರುತಿಸಿಕೊಂಡಿರ್ತಕ್ಕಂಥ ನೀವು ಬೆಳೆಸಿರ್ತಕ್ಕಂಥ ಜನತಾದಳ ಪಕ್ಷವನ್ನ ಇತ್ತೀಚಿನ ದಿನಗಳಲ್ಲಿ 25 ವರ್ಷ ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡಿದೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಬಹುಪಾಲು ನಮ್ಮ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳಿಗೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ನಮ್ಮ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ತಂದೆ ತಾಯಂದ್ರುಗಳು ನೀವು ಪುಣ್ಯಾತ್ಮರು ಸುದೀರ್ಘವಾದಂಥ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರ ರಾಜಕೀಯದ ಒಂದು ಹೋರಾಟಕ್ಕೆ ನಿರಂತರವಾಗಿ ಕೊಟ್ಟಿರ್ತಕ್ಕಂಥ ಬೆಂಬಲ ಇವತ್ತು ಜನತಾದಳ ಪಕ್ಷ ನಿಮ್ಮ ಕಣ್ಣೆದುರುಗಡೆ 25 ವರ್ಷಗಳ ಕಾಲ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿದೆ. ಇದರ ಮಧ್ಯೆ ಕಳೆದ 25 ವರ್ಷದಿಂದ ಎಷ್ಟೋ ಜನ ಈ ಪಕ್ಷದಲ್ಲಿ ಟಿಕೆಟ್ ಅನ್ನ ತಗೊಂಡು ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ದುಡಿಮೆ, ಕಾರ್ಯಕರ್ತರ ಶ್ರಮ 54 ಜನ ಶಾಸಕರಾದ್ರು, ಸಂಸದರಾದ್ರು, ಮಂತ್ರಿಗಳಾದ್ರು, ಕೊನೆಗೆ ಉಪಮುಖ್ಯಮಂತ್ರಿ ಪಟ್ಟದವರೆಗೂ ಎತ್ಕೊಂಡು ಹೋಗಿ ಕೊಂಡೊಯ್ತಕ್ಕಂಥ ಕೆಲಸವನ್ನ ಮೈಸೂರು ಜಿಲ್ಲೆಯಿಂದ ತಾವೆಲ್ಲರೂ ಕೂಡ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತಂದುಕೊಟ್ರಿ. ಇಡೀ ರಾಜ್ಯದಲ್ಲಿ 54 ಜನ ಪಕ್ಷವನ್ನ ತ್ಯಜಿಸಿ ಹೋಗ್ತಾರೆ. ಆದರೂ ಕೂಡ ಪಕ್ಷ ಇಷ್ಟು ಗಟ್ಟಿಯಾಗಿ ನೆಲೆ ಊರಿದೆ ಅಂದ್ರೆ ಹಳ್ಳಿಗಳಲ್ಲಿ ಆ ಮರದ ಕೆಳಗಡೆ ಕಟ್ಟೆಗಳಲ್ಲಿ ಕೂತ್ಕೊಂಡು ರೈತರುಗಳು ಹೊಲ ಗದ್ದೆಗಳಲ್ಲಿ ನಿರಂತರವಾಗಿ ನೀವು ಮಾಡ್ತಕ್ಕಂಥ ಕಷ್ಟ ಜೀವಿಗಳು ಏನ್ ಕಷ್ಟ ಪಡ್ತೀರಿ, ಇವತ್ತು ಏನಾದ್ರೂ ಜನತಾದಳ ಪಕ್ಷ ಅಲ್ಪ ಸ್ವಲ್ಪ ಕನ್ನಡ ನಾಡಿನಲ್ಲಿ ಉಸಿರಾಡ್ತಾ ಇದೆ ಅಂದ್ರೆ ಅದಕ್ಕೆ ಬಹು ಮುಖ್ಯವಾದಂಥ ಪಾಲು ಮೈಸೂರು ಜಿಲ್ಲೆಯ ಎಲ್ಲ ನನ್ನ ತಂದೆ ತಾಯಂದರಿಗೆ ಸಲ್ಲಿಸಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾವೆಲ್ಲರೂ ಇವತ್ತು ಒಂದು ಶಪಥವನ್ನ ಮಾಡಬೇಕಾಗ್ತದಣ್ಣ. ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ 11ಕ್ಕೆ 11 ಕೂಡ NDA ಅಭ್ಯರ್ಥಿಗಳ ಗೆಲ್ಲುವ ಮೂಲಕ ಅದರಲ್ಲಿ ಬಹುಪಾಲು ಜನತಾದಳ ಪಕ್ಷದ ನಾಯಕರುಗಳು ಸ್ಪರ್ಧಿಗಳಾಗಿ ಇಳಿದು ಮೈಸೂರು ಜಿಲ್ಲೆಯಲ್ಲಿ ಮತ್ತೊಮ್ಮೆ ಜಿಲ್ಲೆಯ ಎಲ್ಲ ನನ್ನ ತಂದೆ ತಾಯಂದಿರ ಒಂದು ಆಶೀರ್ವಾದ ಸಹಕಾರದಿಂದ ಜನರ ಪರವಾದಂಥ ಜನರಿಗೋಸ್ಕರ ಸರ್ಕಾರವನ್ನ ಕನ್ನಡ ನಾಡಿನಲ್ಲಿ ರಚಿಸ್ತಕ್ಕಂಥದ್ದಕ್ಕೆ ನಾವು ನೀವೆಲ್ಲರೂ ಕೂಡ ಪಣ ತೊಟ್ಟಿ ಹೋರಾಟವನ್ನು ಮಾಡಬೇಕಾಗ್ತದೆ.